ಒಂದು ಕಡೆ ಸಮುದ್ರ, ಇನ್ನೊಂದು ಕಡೆ ನದಿ, ಮಧ್ಯದಲ್ಲಿ ಹೈವೇ ಹಾದೋಗುತ್ತೆ. ಅದೇ ನಮ್ಮ ಕರ್ನಾಟಕದ ಕರಾವಳಿಯಲ್ಲಿರುವ ಒಂದು ಸುಂದರವಾದ ಸ್ಥಳ ಮರವಂತೆ. ಆ್ಯಂಡ್ ಯಾರ್ಯಾರಿಗೆ ಡ್ರೈವ್ ಮಾಡೋದಿಷ್ಟ, ಯಾರ್ಯಾರಿಗೆ ಬೈಕ್ ರೈಡ್ ಮಾಡೋದಿಷ್ಟ, ಯಾರ್ಯಾರಿಗೆ ಟ್ರಾವೆಲ್ ಮಾಡೋದಿಷ್ಟನೋ ಅವ್ರೆಲ್ರಿಗೂ ಒಂದು ಫೇವ್ರೇಟ್ ಹೈವೇ ಇದು. ಸೊ ಈ ರೂಟಲ್ಲಿ ಯಾರ್ಯಾರು ಟ್ರಾವೆಲ್ ಮಾಡ್ತಿರೋ ಅವ್ರೆಲ್ರಿಗೂ ಅನಿಸಿರುತ್ತಲ್ಲ, ಇಂಥ ಒಂದು ಸುಂದರವಾದ ನೇಚರ್ ಮಧ್ಯೆ ಸ್ಟೇ ಮಾಡೋ ಫೆಸಿಲಿಟಿ ಸಿಕ್ಕರೆ ಇನ್ನೂ ಸಖತ್ತಾಗಿರ್ತಿತ್ತು. ಅಥವಾ ಯಾರ್ಯಾರು ನೈಟ್ ಜರ್ನಿ ಮಾಡ್ತಾ ಇದ್ರೋ ಈ ರೂಟಲ್ಲಿ ಏನಾದರೂ ಸ್ಟೇ ಮಾಡೋಕ್ಕೆ ಆಪ್ಷನ್ ಹುಡುಕ್ತಾ ಇದ್ದರೆ ಒಂದು ಬೆಸ್ಟ್ ಆಪ್ಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಸೊ ಇಲ್ಲಿ ಸಮುದ್ರ ಎಕ್ಸಾಕ್ಟ್ ಅಪೋಸಿಟ್ ಅಲ್ಲೇ ನಿಮಗೆ ಸಾಯಿ ಖುಷಿ ಅನ್ನೋ ಒಂದು ಬೀಚ್ ರೆಸಾರ್ಟ್ ಕೂಡ ಸಿಗುತ್ತೆ. ಸೊ ನಾನು ಕೂಡ ಅಲ್ಲೇ ಸ್ಟೇ ಮಾಡಿರೋದೀಗ. ಸೊ ಆ ಬೀಚ್ ರೆಸಾರ್ಟ್ ಹೇಗಿದೆ ಆ್ಯಂಡ್ ಅಲ್ಲಿಂದ ಈ ವ್ಯೂ ಹೇಗೆ ಕಾಣುತ್ತೆ ಅಂತ ನಿಮಗೆ ಇದೆ ಮರವಂತೆ ಬೀಚಲ್ಲಿರುವ ಸಾಯಿ ಖುಷಿ ಬೀಚ್ ರೆಸಾರ್ಟ್. ಸೊ ಬನ್ನಿ ನೋಡೋಣ ರೂಮ್ಸ್ ಎಲ್ಲ ಹೇಗಿದೆ, ಅದ್ರ ಬೆಲೆ ಎಷ್ಟು, ಹಾಗೆ ಇಲ್ಲಿನ ವ್ಯವಸ್ಥೆಗಳ ಬಗ್ಗೆ, ಹಾಸ್ಪಿಟಾಲಿಟಿ ಬಗ್ಗೆ ತಿಳ್ಕೊಳ್ಳೋಣ. ರೆಸಾರ್ಟ್ನ ಈ ಬಿಲ್ಡಿಂಗಲ್ಲಿ 3 ಫ್ಲೋರ್ ಇದೆ. ಈ 3 ಫ್ಲೋರಲ್ಲೂ ನಿಮಗೆ AC ರೂಮ್ಗಳು ನೋಡೋಕೆ ಸಿಗುತ್ತೆ. ಆ AC ರೂಮ್ ಹೇಗಿದೆ ತೋರಿಸ್ತೀನಿ ಬನ್ನಿ. ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಜೊತೆ ಬಂದರೆ 3-4 ಜನ ಅಂತೂ ಆರಾಮಾಗಿ ಈ ರೂಮಲ್ಲಿ ಸ್ಟೇ ಮಾಡ್ಬೋದು. ಎಕ್ಸ್ಟ್ರಾ ಬೆಡ್ ಹಾಕ್ಕೊಂಡ್ರೆ 4-5 ಜನ ಅಂತೂ ಆರಾಮಾಗಿ ಈ ರೂಮಲ್ಲಿ ಸ್ಟೇ ಮಾಡ್ಬೋದು. ಫ್ರೀ ವೈಫೈ, TV ಹಾಗೆ ಫ್ರಿಡ್ಜ್ ಕೂಡ ಈ ರೂಮಲ್ಲಿ ನಮಗೆ ಸಿಗುತ್ತೆ. ಕ್ಲೀನ್ ಆ್ಯಂಡ್ ಹೈಜಿನಿಕ್ ಆಗಿ ಈ ರೂಮ್ನ ಮೇಂಟೈನ್ ಮಾಡಿದ್ದಾರೆ. ಈ ರೂಮ್ನ 1 ಡೇ ರೆಂಟ್ 3000 ಇರುತ್ತೆ. ಸೀಸ್ನಲ್ ವೇರಿಯೇಷನ್ ಇರುತ್ತೆ. ಈ ಬಿಲ್ಡಿಂಗಲ್ಲಿ ನೀವೇನಾದ್ರು ರೂಮ್ ಬುಕ್ ಮಾಡಿದ್ರೆ ಸೊ ನಿಮಗೆ ಈ ಥರ ಒಂದು ಬಾಲ್ಕನಿ ಸಿಗುತ್ತೆ. ಸೊ ಬಾಲ್ಕನಿಯಿಂದ ಈ ಮರವಂತೆ ಬೀಚ್ ವ್ಯೂ ಮಾತ್ರ ತುಂಬ ಸಖತ್ತಾಗಿ ಕಾಣುತ್ತೆ. ಅದು ಬೆಳಗ್ಗೆ ನೋಡುವಾಗ ತುಂಬ ಖುಷಿ ಕೊಡುತ್ತೆ. ಒಂದು ಸುಂದರವಾದ ತೆಂಗಿನ ತೋಟದ ಮಧ್ಯದಲ್ಲಿ ಈ ಬೀಚ್ ಸ್ಟೇ ಇರೋದ್ರಿಂದ ಆ ಗ್ರೀನರಿ ನೋಡಿದಾಗ ತುಂಬ ಖುಷಿ ಸಿಗುತ್ತೆ. ಹಾಗೆ ಎದುರುಗಡೆನೆ ಮರವಂತೆ ಬೀಚ್ ವ್ಯೂ ಮಾತ್ರ ಸಖತ್ತಾಗಿದೆ. ಈ ರೂಟಲ್ಲಿ ಸೋಲೋ ಟ್ರಾವೆಲ್ ಮಾಡ್ತಾ ಇದ್ದರೆ ಅಥವಾ ಇಬ್ಬರೇ ಟ್ರಾವೆಲ್ ಮಾಡ್ತಾ ಇದ್ದರೆ ಸ್ಟೇ ಮಾಡೋಕ್ಕೆ ರೂಮ್ಸ್ ಹುಡುಕ್ತಾ ಇದ್ದರೆ 2 ಶೇರಿಂಗ್ಸ್ ರೂಮ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. 1 ರಿಂದ 1.5 ಸಾವಿರಕ್ಕೆ ನಿಮಗೆ 2 ಶೇರಿಂಗ್ ಕಾಟೇಜ್ ನಿಮಗೆ ಇಲ್ಲಿ ಸಿಗುತ್ತೆ. ಈ 2 ಶೇರಿಂಗ್ ಕಾಟೇಜಲ್ಲೂ ನಮಗೆ AC ನಾನ್ AC ಆಪ್ಷನ್ ಇದೆ, ನೀವು ಚೂಸ್ ಮಾಡ್ಕೋಬೋದು. ಫ್ರೆಂಡ್ಸ್ ಗ್ಯಾಂಗ್ ಬಂದಾಗ ಅಥವಾ ಫ್ಯಾಮಿಲಿ ಜೊತೆ ಬಂದಾಗ ಒಂದೊಳ್ಳೆ ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ನೈಟ್ ಫೈರ್ ಕ್ಯಾಂಪ್ ಫೆಸಿಲಿಟೀಸ್ ಹಾಗೆ ಇಂಡೋರ್ ಗೇಮ್ಸ್ ಆದ ಕ್ಯಾರಮ್, ಚೆಸ್ ಕೂಡ ನಾವಿಲ್ಲಿ ಆಡ್ಬೋದು. ನೀವೇನಾದರೂ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಬಂದರೆ ನಾನು ಈ ರೂಮ್ಸ್ಗಳನ್ನು ರೆಫರ್ ಮಾಡ್ತೀನಿ. ಒಂದು ಸಖತ್ತಾಗಿರೋ ಸ್ಪೇಸ್ ಇರೋ ರೂಮ್, ಆ ಪ್ರೈಸ್ಗೆ ವರ್ತ್ ಇಟ್ ಅಂತ ಅನಿಸ್ತು. ಸೊ ಬೆಸ್ಟ್ ಈ 3 ಫ್ಲೋರ್ ಇದೆ ಅಲ್ಲ, ಸೊ ಈ 3 ಫ್ಲೋರಲ್ಲಿ ಕೂಡ ಆದಷ್ಟು ಟಾಪ್ ಫ್ಲೋರ್ನೇ ಚೂಸ್ ಮಾಡಿ. ಯಾಕಂದರೆ ಬೆಳಗ್ಗೆ ಎದ್ದಾಗ ಬೀಚ್ ವ್ಯೂ ಮಾತ್ರ ಸಖತ್ತಾಗಿ ಕಾಣುತ್ತೆ. ಸೊ ನೀವು ಇಬ್ಬರೇ ಇದ್ದೀರಾ ಅಥವಾ ಒಬ್ಬರೇ ಟ್ರಾವೆಲ್ ಮಾಡ್ತಾ ಇದ್ದರೆ ಅವರಿಗೆ 1,000, 1,500ಕ್ಕೆ ನಿಮಗೆ ಈ ಕಾಟೇಜ್ಗಳು ಸಿಗ್ತಾ ಇದೆ. AC ನಾನ್ ACಯಲ್ಲೂ ಬರುತ್ತೆ ಈ ಕಾಟೇಜ್ಗಳು. ಫ್ಯಾಮಿಲಿ ಜೊತೆ ಬಂದಾಗ ಮಕ್ಕಳಿಗಾಗಿನೇ ಚಿಕ್ಕ ಉದ್ಯಾನವನ ಇದೆ. ಸೊ ಮಕ್ಕಳು ಆಟಾಡಲಿಕ್ಕೆ, ಜೋಕಾಲಿಗಳು, ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ಬೆಸ್ಟ್ ಪ್ಲೇಸ್, ಸಖತ್ತಾಗಿ ಫೀಲ್ ಕೊಡುತ್ತೆ.
ಖುಷಿ ಆಯಿತು ನನಗೆ ಇಲ್ಲಿಗೆ ಬಂದು. ಈ ಹೋಟೆಲ್ ಒಳಗಡೆಯಿಂದ ಹೊರಗಡೆ ವ್ಯೂ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನಾನು. ಸದ್ಯದಲ್ಲಿ ಈ ರೆಸಾರ್ಟಲ್ಲಿ ಫುಡ್ ಕೋರ್ಟ್ ಕೂಡ ಓಪನ್ ಆಗುತ್ತೆ. ಅಲ್ಲಿ ತನಕ ನೀವು ಆರ್ಡರ್ ಮಾಡಿರೋ ಫುಡ್ನ ನಿಯರೆಸ್ಟ್ ಹೋಟೆಲಿಂದನೇ ನಿಮ್ಮ ರೂಮ್ ತನಕ ತಲುಪಿಸ್ತಾರೆ. ಈ ಮರವಂತೆಯಲ್ಲಿರುವ ಸಾಯಿ ಖುಷಿ ಬೀಚ್ ರೆಸಾರ್ಟ್ನ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಯಾರ್ಯಾರಿಗೆ ಟ್ರಾವೆಲಿಂಗ್ ಅಂದರೆ ಇಷ್ಟ, ಯಾರ್ಯಾರಿಗೆ ಮರವಂತೆ ಬೀಚ್ ರೋಡಲ್ಲಿ ಡ್ರೈವ್ ಮಾಡೋದಂದ್ರೆ ಇಷ್ಟ, ಹಾಗೆ ಈ ಪ್ಲೇಸ್ ಯಾರ್ಯಾರಿಗೆ ಇಷ್ಟನೋ ದಯವಿಟ್ಟು ಈ ವಿಡಿಯೋನ ಅದಕ್ಕೆ ಶೇರ್ ಮಾಡಿ, ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.